ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಐಸಿ ವಿತ್ ಆರ್ಸಿ ಯೂಟ್ಯೂಬ್ ಚಾನಲ್ಗೆ. ನಿನ್ನೆ SDA HK ಕ್ವಶನ್ ಪೇಪರ್ ನೋಡ್ತಾ ಇದ್ದೀವಿ ನಾವು. HKದು SDA KE ಅವರು ನಡೆಸಿದಂತ ಕ್ವಶನ್ ಪೇಪರ್ ನೋಡ್ತಾ ಇದ್ದೀವಿ ನಾವು. ಇದು ಪಾರ್ಟ್ 2 ಆಗಿರ್ತದೆ. ಪಾರ್ಟ್ 1 ಪ್ಲೇ ಲಿಸ್ಟ್ ಅಲ್ಲಿ ಕೊಟ್ಟಿರ್ತೇನೆ, ಹೋಗಿ ನೋಡಬಹುದು. ಇನ್ನು ಮುಂದಿನದಾಗಿ 51ನೇ ಕ್ವಶನ್. ಕರ್ನಾಟಕ ಗ್ರಾಮ ಸ್ವರಾಜ್ ಹಾಗೂ ಪಂಚಾಯತ್ ರಾಜ್ ಕಾಯ್ದೆಯ ಪ್ರಕಾರ ಗ್ರಾಮ ಪಂಚಾಯತಿ ಸದಸ್ಯರು ಈ ಕೆಳಗಿನವರಿಗೆ ಬರೆದ ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಬಹುದು. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ತಮ್ಮ ರಾಜೀನಾಮೆಯನ್ನು ನೀಡಬಹುದು ಸದಸ್ಯರು. ಹಾಗಾದ್ರೆ 52ನೇ ಕ್ವಶನ್. KTCP ಯನ್ನು ವಿಸ್ತರಿಸಿ. KTCP ವಿಸ್ತೃತ ರೂಪ ಏನಪ್ಪಾ ಅಂತಂದ್ರೆ ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಅನ್ನೋದು ಇದರ ಸರಿಯಾದ ಉತ್ತರ ಆಗಿರುತ್ತದೆ. 53ನೇ ಕ್ವಶನ್. ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಯಾರು? ಇದಕ್ಕೆ ಸರಿಯಾದ ಉತ್ತರ ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಯಾರೆಂದ್ರೆ 3 ತಾಲೂಕಿನ ಪ್ರಮುಖ ಭಾಗಗಳನ್ನು ಪ್ರತಿನಿಧಿಸುವ ವಿಧಾನಸಭಾ ಸದಸ್ಯರು. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ 3 MLA ಅವರು ಆಗಿರುತ್ತಾರೆ. 54ನೇದು. ಗ್ರಾಮ ಸಭೆಯನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ. ಗ್ರಾಮ ಸಭೆ ಅಂದರೆ ಅದು ವಾಕ್ಯವನ್ನು ಕೇಳಿದ್ದಾರೆ. ಸಂವಿಧಾನದಲ್ಲಿ 243 ಇದೆಯಲ್ಲ, ಇದು ಗ್ರಾಮ ಸಭೆ ಬಗ್ಗೆ ತಿಳಿಸಿಕೊಡುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ 2 ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಪ್ರದೇಶದ ಒಳಗೆ ಇರುವ ಗ್ರಾಮಕ್ಕೆ ಸಂಬಂಧಿಸಿದ ಮತದಾರರ ಪಟ್ಟಿಗಳಲ್ಲಿ ನೋಂದಾಯಿತರಾಗಿರುವ ವ್ಯಕ್ತಿಗಳನ್ನು ಒಳಗೊಂಡ ಒಂದು ಮಂಡಳಿ. ಇದು ಸರಿಯಾದ ಉತ್ತರ ಆಗಿರುತ್ತದೆ. 54ನೇ ಕ್ವಶನ್. ಗ್ರಾಮ ಪಂಚಾಯತಿನ ಸದಸ್ಯರು ಆಸ್ತಿ ಮತ್ತು ಹೊಣೆಗಾರಿಕೆಗಳ ಘೋಷಣೆಯನ್ನು ಯಾವ ಸಮಯದಲ್ಲಿ ಸಲ್ಲಿಸಬೇಕು ಅಂತ 55ನೇ ಕ್ವಶನ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ 3 ಕಾನೂನಿನಲ್ಲಿ ನಿಗದಿಪಡಿಸಿದ ಸಮಯದಲ್ಲಿ, ಸಾಮಾನ್ಯವಾಗಿ ಚುನಾವಣೆಯ ಸಮಯದಲ್ಲಿ ಮತ್ತು ನಂತರ ನಿಗದಿಪಡಿಸಿದಂತ ಅವಧಿಯಲ್ಲಿ ತಮ್ಮ ಆಸ್ತಿ ಅಥವಾ ಹೊಣೆಗಾರಿಕೆಯನ್ನು ಘೋಷಣೆ ಮಾಡಬಹುದು. 56ನೇ ಕ್ವಶನ್. ಜನವರಿ 2026ರಲ್ಲಿ ಈ ಕೆಳಗಿನವರಲ್ಲಿ ಯಾರನ್ನು ಹಿರಿಯ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡದ ತರಬೇತಿದಾರರನ್ನಾಗಿ ನೇಮಿಸಲಾಗಿದೆ? ಇದು 56ನೇ ಕ್ವಶನ್ ಆಗಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂತಂದ್ರೆ ಆಪ್ಷನ್ 3 ಅಮೇಲಿಯಾ ವಾಲ್ವರೆಡೆ ಅನ್ನೋದು ಇದೆ ಸರಿಯಾದ ಉತ್ತರ ಆಗಿರುತ್ತದೆ. 57ನೇ ಕ್ವಶನ್. ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟದ 6ನೇ ಆವೃತ್ತಿಯ 2026ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಅಥವಾ ಹೇಳಿಕೆ ಸರಿಯಾಗಿವೆ ಅಂತ ಕ್ವಶನ್ ಇದೆ. ಹೇಳಿಕೆ 1 ಇದು ಧರ್ಮಶಾಲಾದಲ್ಲಿರುವ HPCA ಕ್ರೀಡಾಂಗಣದಲ್ಲಿ ಪ್ರಾರಂಭವಾಯಿತು. ಆಪ್ಷನ್ ಹೇಳಿಕೆ 2 B ಈ ಕ್ರೀಡಾಕೂಟದಲ್ಲಿ ಒಲಿಂಪಿಕ್ ಕ್ರೀಡೆಯಾದ ಫಿಗರ್ ಸ್ಕೇಟಿಂಗ್ ಅನ್ನು ಪರಿಚಯಿಸಲಾಯಿತು. ಸಿ 57ನೇ ಕ್ವಶನ್. ಸಿ ಹೇಳಿಕೆ ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟದ 6ನೇ ಆವೃತ್ತಿಯಲ್ಲಿ ಐಸ್ ಹಾಕಿಯನ್ನು ಕೈ ಬಿಡಲಾಯಿತು. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ 57ನೇದು 1 ಆಪ್ಷನ್ ಬಿ ಈ ಕ್ರೀಡಾಕೂಟದಲ್ಲಿ ಒಲಿಂಪಿಕ್ ಕ್ರೀಡೆಯಾದ ಫಿಗರ್ ಸ್ಕೇಟಿಂಗ್ ಅನ್ನು ಪರಿಚಯಿಸಲಾಯಿತು. ಇದು ಸರಿಯಾದಂತ ಉತ್ತರ. ಆಪ್ಷನ್ ಎ ಬಿ ಮಾತ್ರ ಸರಿ. 58ನೇದು. ಭಾರತೀಯ ರಕ್ಷಣಾ ಪಡೆಗಳ ಪೈಕಿ 2026ರ ಗಣರಾಜ್ಯೋತ್ಸವದ ಪೆರೇಡ್ನ ನೇತೃತ್ವವನ್ನು ನವದೆಹಲಿಯಲ್ಲಿ ಈ ಕೆಳಗಿನ ಯಾವ ಪಡೆ ವಹಿಸಿತು ಅಂತ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಭಾರತೀಯ ವಾಯುಪಡೆಯು ನೇತೃತ್ವವನ್ನು ವಹಿಸಿರುತ್ತದೆ. 59ನೇ ಕ್ವಶನ್. ಈ ಕೆಳಗಿನವುಗಳಲ್ಲಿ ತಪ್ಪಾಗಿ ಹೊಂದಾಣಿಕೆಯಾಗಿರುವ ಜೋಡಿಯನ್ನು ಅಥವಾ ಜೋಡಿಗಳನ್ನು ಗುರುತಿಸಿರಿ.
ಉದ್ಯಾನವನದ ಹೆಸರು ಕೊಟ್ಟಿದ್ದಾರೆ, ಒಂದು ಸ್ಥಳ ಕೊಟ್ಟಿದ್ದಾನೆ. ಇವನ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ, ತಪ್ಪಾಗಿ ಹೊಂದಾಣಿಕೆ ಆಗಿರೋ ಜೋಡಿಯನ್ನು ಗುರುತಿಸಿ ಅಂದಾನೆ. ಕ್ವಶನ್ ಅನ್ನು ಕರೆಕ್ಟ್ ಆಗಿ ಓದ್ಬೇಕು. ಒಂದು ತಪ್ಪಾಗಿದೆ ಅಂತ ಕೊಟ್ಟಿರ್ತಾನೆ, ಇಲ್ಲ ಅಂತಂದ್ರೆ ಈ ಕೆಳಗಿನ ಯಾವುದು ಸರಿಯಾಗಿಲ್ಲ ಅಂತ ಕೊಟ್ಟಿರ್ತಾನೆ. ಕ್ವಶನ್ ಅನ್ನೇ ಓದುವುದರಲ್ಲೇ ತುಂಬಾ ಸ್ವಲ್ಪ ಟೈಮ್ ತಗೊಂಡ್ರು ಪರವಾಗಿಲ್ಲ, ಅದರ ಕ್ವಶನ್ ಅನ್ನು ಕರೆಕ್ಟ್ ಆಗಿ ಓದಿ. ನಿಮ್ಗೆ ಕ್ವಶನ್ ಆನ್ಸರ್ ಗೊತ್ತಿದ್ರು ಸಹಿತ ಕ್ವಶನ್ ಅನ್ನು ತಪ್ಪಾಗಿ ತಿಳ್ಕೊಂಡು ಆಪ್ಷನ್ ಅಲ್ಲಿ ತಪ್ಪಾಗಿ ಉತ್ತರಿಸಿ ಬರ್ತೀರಿ. ಓಕೆ, 59ನೇ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಸಿ ಆಪ್ಷನ್ 3 ಸಿ ಮತ್ತು ಡಿ ಮಾತ್ರ ತಪ್ಪಾಗಿದೆ. ಸಿ ಲೋಧಿ ಗಾರ್ಡನ್ ಇದೆಯಲ್ಲ, ಈಗ ಲೋಧಿ ಗಾರ್ಡನ್ ಆಗ್ರಾ ಇದು ತಪ್ಪು. ಹಾಗೆ ಡಿ ಆಚಾರ್ಯ ಜಗದೀಶ್ ಚಂದ್ರ ಬೋಸ್ ಇಂಡಿಯನ್ ಬೊಟಾನಿಕ್ ಗಾರ್ಡನ್ ಇದೆಯಲ್ಲ, ಇದು ಕಟಕ್, ಇದು ತಪ್ಪು. ಇವೆರಡು ಸರಿಯಾಗಿದ್ದು, ಇವೆರಡು ತಪ್ಪಾಗಿದೆ. ತಪ್ಪಾಗಿದೆ ಯಾವುದು ಅಂತ ಕೇಳಿದ್ದಾನೆ, ಅದಕ್ಕೋಸ್ಕರ ಸಿ ಅನ್ನೋದು ಸರಿಯಾದ ಆನ್ಸರ್. ಅರವತ್ತನೇ ಕ್ವಶನ್. ಇತ್ತೀಚೆಗೆ MOEFCC ಇಂದ ಪರಿಸರ ಸೂಕ್ಷ್ಮ ವಲಯವೆಂದು ಘೋಷಿಸಲ್ಪಟ್ಟ ಕುಂಬಾಲಗಢ್ ವನ್ಯಜೀವಿ ಅಭಯಾರಣ್ಯ ಡ್ಯಾಶ್ ರಾಜ್ಯದಲ್ಲಿ ಇದೆ. ಡ್ಯಾಶ್ ರಾಜ್ಯದಲ್ಲಿ ಇದೆ ಅಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ 4 ರಾಜಸ್ಥಾನದಲ್ಲಿದೆ ಇದು. ಓಕೆನಾ. ಕುಂಬಾಲಗಢ ವನ್ಯಜೀವಿ ಧಾಮ ಎಲ್ಲಿದೆ ಅಂದ್ರೆ ಅಭಯಾರಣ್ಯ ಎಲ್ಲಿದೆ, ರಾಜಸ್ಥಾನದಲ್ಲಿದೆ. 61ನೇ ಕ್ವಶನ್. ಈ ಕೆಳಗಿನವರಲ್ಲಿ ಯಾರು 26/1 ಅಂದರೆ ಗಣರಾಜ್ಯೋತ್ಸವ ದಿನದಂದು 26/1/2026 ಜರುಗಿದ ಭಾರತದ 77ನೇ ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿದ್ದವರು ಯಾರು? 61ನೇದು. ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದಂದ್ರೆ ಎ ಸಿ ಮತ್ತು ಡಿ ಆಂಟೋನಿಯೋ ಲೂಯಿಸ್ ಸ್ಯಾಂಟೋಸ್ ಡಾ ಕೋಸ್ಟಾ ಅಂತ, ಮತ್ತು ಡಿ ಉರ್ಸುಲಾ ವಾನ್ ಡೇರ್ ಲೇಯನ್ ಅನ್ನೋರು ಈ ಸಲ ಮುಖ್ಯ ಅತಿಥಿಯಾಗಿ ನಮ್ಮ ದೇಶಕ್ಕೆ ಆಗಮಿಸಿರುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಎ 1 ಸಿ ಮತ್ತು ಡಿ. ಇನ್ನು ವಂದಿಸಿ ಬರೆಯರ್ ಅಂತ ಕೊಟ್ಟಿದ್ದಾನೆ 62ನೇದು. ಒಂದ್ ಕಡೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರನ್ನು ಕೊಟ್ಟಿದ್ದಾನೆ. ಒಂದೊಂದು ಈಚ್ ಕಡೆ ಪಟ್ಟಿ 2ರಲ್ಲಿ ಕ್ಷೇತ್ರ ಕೊಟ್ಟಿದ್ದಾನೆ, ಅಂದ್ರೆ ಯಾವ ಕ್ಷೇತ್ರದಲ್ಲಿಂದ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಿಕ್ಕಿದೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ 62ನೇದು ಎ ಸರಿಯಾದ ಉತ್ತರ 1ನೇದು. ಅಂದ್ರೆ ಎ ಇದೆಲ್ಲ ಸುನಂದಮ್ಮ ಸುನಂದಮ್ಮ ಅವರು ಸಾಹಿತ್ಯಕ್ಕೆ, ಬಿ ಸಿಂಧು ಗುಜರನ್ ಅವರು ಒಂದು ಜಾನಪದ, ಸಿ ಡಿ ರತ್ನಮ್ಮ ದೇಸಾಯಿ ಅವರು ರಂಗಭೂಮಿಗೆ ಕ್ಷೇತ್ರ, ಅದೇ ರೀತಿ ಡಿ ವೆಬಿನಾ MN ಅವರು ಯೋಗ. ಇದು ಸರಿಯಾದ ಜೋಡಣೆ ಆಗಿರುತ್ತದೆ. ಜೋಡಿ ಕ್ಷೇತ್ರವನ್ನು ಆಯ್ಕೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಮುಂದಿನದಾಗಿ ನೆಕ್ಸ್ಟ್ 63ನೇ ಕ್ವಶನ್. 63ನೇ ಕ್ವಶನ್. ಹೊಸದಾಗಿ ಕರ್ನಾಟಕದಲ್ಲಿ ರಚಿತವಾದ ಬೆಂಗಳೂರು ಮೆಟ್ರೋಪಾಲಿಟನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿಯ ಅಧ್ಯಕ್ಷತೆ ವಹಿಸುವವರು ಯಾರು ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಎ ಗೃಹ ಮಂತ್ರಿಗಳು, 2 ಸಾರಿಗೆ ಮಂತ್ರಿ, 3 ಮುಖ್ಯಮಂತ್ರಿ, 4ನೇದು ಬೆಂಗಳೂರು ಅಭಿವೃದ್ಧಿ ಮಂತ್ರಿಗಳು. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ 3 ಮುಖ್ಯಮಂತ್ರಿಗಳು. ಇದಕ್ಕೆ ಸರಿಯಾದ ಮುಖ್ಯಮಂತ್ರಿಗಳು ಇದಕ್ಕೆ ಸರಿಯಾದ ಉತ್ತರ. ಮಿಕ್ಸಿ. 64ನೇ ಕ್ವಶನ್. ಕರ್ನಾಟಕ ರಾಜ್ಯ ಉಣ್ಣೆ ಕೈಮಗ್ಗ ನೇಕಾರರ ಖಾದಿಯೇತರ ಸಹಕಾರ ಸಂಘಗಳ ಮಹಾಮಂಡಳಿ ನಿಯಮಿತ ಎಲ್ಲಿದೆ ಅಂತ ಕೇಳಿದ್ದಾನೆ. ನೋಡಿ 64 ಕ್ವಶನ್ ಅನ್ನು ಕರ್ನಾಟಕ ರಾಜ್ಯ ಉಣ್ಣೆ ಕೈಮಗ್ಗ ನೇಕಾರರ ಖಾದಿಯೇತರ ಸಹಕಾರ ಸಂಘಗಳ ಮಹಾಮಂಡಳಿ ನಿಯಮಿತ ಎಲ್ಲಿದೆ? ಇದು 64ನೇ ಕ್ವಶನ್.
ಇದಕ್ಕೆ ಸರಿಯಾದ ಉತ್ತರ ಎಲ್ಲೆಂದ್ರೆ ಚಳ್ಳಕೆರೆ. ಇದಕ್ಕೆ ಸರಿಯಾದ ಉತ್ತರ 64ನೇದು 1ನೇ ಸರಿಯಾದ ಉತ್ತರ ಇದೆ. ಇನ್ನು 65ನೇ ಕ್ವಶನ್, ಬೆಂಗಳೂರಿನಲ್ಲಿ 4 ಜನತಾ ಬಜಾರ್ಗಳನ್ನು ನಡೆಸುತ್ತಿರುವುದು. ಬೆಂಗಳೂರಿನಲ್ಲಿ 4 ಜನತಾ ಬಜಾರ್ಗಳನ್ನು ನಡೆಸುತ್ತಿರುವವರು ಯಾರು ಅಂತ ಕೇಳಿದ್ದಾರೆ. ತೆಳಗಿನ 4 ಆಪ್ಷನ್ ಕೊಟ್ಟು ಅದರಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ 3, ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿ ನೇಮಿತ. 66, ಕರ್ನಾಟಕದ ಮಿಷನ್ ಗ್ರೂಪ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿಯ ಪ್ರಸ್ತುತ ಅಧ್ಯಕ್ಷರು ಯಾರು ಅಂದ್ರೆ ಜನವರಿ 2026ರಂತೆ ಯಾರು ಅಂತ ಕೇಳಿದ್ದಾನೆ. ಇದಕ್ಕೆ 66ನೇ ಕ್ವಶನ್ ಸರಿಯಾದ ಉತ್ತರ ಎಸ್ ಗೋಪಾಲಕೃಷ್ಣನ್ ಕ್ರಿಸ್. ಇದು ಸರಿಯಾದ ಉತ್ತರ ಆಗಿದೆ. 67ನೇ ಕ್ವಶನ್, ಭಾರತದ 2027ರ ಜನಗಣತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಹೇಳಿಕೆ 1, ಮನೆ ಪಟ್ಟಿ ಮತ್ತು ಮನೆ ಜನಗಣತಿಗಳನ್ನು ಏಪ್ರಿಲ್ 2026ರಿಂದ ಸೆಪ್ಟೆಂಬರ್ 2026ರ ಅವಧಿಯಲ್ಲಿ ನಡೆಸಲಾಗುವುದು. ಇದು ಹೇಳಿಕೆ ಕೊಟ್ಟಿದ್ದಾನೆ. ಹೇಳಿಕೆ 2, ಇದು ದೇಶದ 2ನೇ ಡಿಜಿಟಲ್ ಜನಗಣತಿ ಆಗಿರುತ್ತದೆ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ 1, ಹೇಳಿಕೆ 1 ಸರಿಯಾಗಿದೆ, ಆದರೆ ಹೇಳಿಕೆ 2 ತಪ್ಪಾಗಿದೆ. ಇದು 2ನೇ ಡಿಜಿಟಲ್ ಜನಗಣತಿ ಅಲ್ಲ, ಇದು ಮೊದಲನೇದು, ಇದು ಫಸ್ಟ್ ಆಗಿರುತ್ತದೆ. ಇದು ತಪ್ಪಾದ ಹೇಳಿಕೆ 2ನೇದು ತಪ್ಪಾಗಿದೆ. ಓಕೆ, 68 ನುಡಿಗಳ ಅಳಿವು ಕೃತಿಗೆ 2024ರ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡದ ಲೇಖಕರನ್ನು ಹೆಸರಿಸಿ ಅನ್ನೋದು 68ನೇ ಕ್ವಶನ್ ಆಗಿದೆ. ಇದು 68ನೇದು ಕೆ.ವಿ. ನಾರಾಯಣ್ ಅವರಿಗೆ ಏನಾಗಿದೆ ಕರ್ನಾಟಕ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ 2024ರ ಸಾಲಿನಲ್ಲಿ. ಅದು ಯಾವ ಕೃತಿಗೆ? ನುಡಿಗಳ ಅಳಿವು. ಇದು ಮುಂದೆ ಕ್ವಶನ್ ಪೇಪರ್ ಮುಂದೆ ನಡೆಯುವಂತ ನೇಮಕಾತಿಗಳಿಗೆ ಅತಿ ಉಪಯುಕ್ತ ಆಗ್ತಾವ. ಕೆಇ ಈಗ ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲಿ ಕೆಇ ಅವರೇ ಮುಂದಿನ ಎಲ್ಲಾ ನೇಮಕಾತಿಗಳಿಗೆ ಪರೀಕ್ಷೆಗಳನ್ನ ನಡೆಸ್ತಾರೆ. ಅದಕ್ಕೋಸ್ಕರ ಅವರು ಹಿಂದೆ ನಡೆಸಿದಂತ ಎಲ್ಲಾ ಕ್ವಶನ್ ಪೇಪರ್ ಅನ್ನು ನಾವು ಅನಲೈಸ್ ಮಾಡ್ಕೊಂಡು ಹೋಗ್ಬೇಕು ಎಕ್ಸಾಮ್ ಹೋಗುವಂತ ಮುಂಚಿತವಾಗಿ. ಓಕೆ, ನೆಕ್ಸ್ಟ್ 69ನೇದು ವಂದಿಸಿ ಬರೆಯಿರಿ. ಒಂದ್ ಕಡೆ ಸಂಗೀತಗಾರರನ್ನು ಕೊಟ್ಟಿದ್ದಾರೆ, ಒಂದು ಅವರು ನುಡಿಸುವ ವಾದ್ಯನ ಕೊಟ್ಟಿದ್ದಾರೆ. ಇದನ್ನು ವಂದಿಸಿ ಬರೆಯಿರಿ ಇಲ್ಲಿ ಜೋಡಿಸಬೇಕು. 69 ಇದು ಎ ಕೆದಿರಿ ಗೋಪಾಲನಾಥ, ಬಿ ರಫೀಕ್ ಖಾನ್, ಸಿ ಎಸ್ ಬಲೇಶ್, ಡಿ ಮೈಸೂರು ಮಂಜುನಾಥ ಅಂತ ಕೊಟ್ಟಿರ್ತಾರೆ. ಈಚ ಕಡೆ ಪಟ್ಟಿ ವಾದ್ಯ ಒಳಗೆ ಶಹನಾಯಿ, ವಯಲಿನ್, ಸಿತಾರ್, ಸಾಕ್ಸೋಫೋನ್ ಅಂತ ಕೊಟ್ಟಿದ್ದಾನೆ. ಇದನ್ನ ಕರೆಕ್ಟ್ ಆದ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಇದಕ್ಕೆ 3 ಕರೆಕ್ಟ್ ಆದ ಆನ್ಸರ್ ಆಗಿದೆ. ಒಂದನೇದು ಎ ಗೋಪಾಲನಾಥ್ ಅವರು ಸಾಕ್ಸೋಫೋನ್ ಅನ್ನು, ಮತ್ತು ಬಿ ರಫೀಕ್ ಖಾನ್ ಅವರು ಏನ್ ಮಾಡಿದ್ದಾರೆ ಸಿತಾರ್ ಅನ್ನೋದು ಕರೆಕ್ಟ್ ಆದ ಆನ್ಸರ್. ಅದೇ ರೀತಿ ಸಿ ಎಸ್ ಬಲೇಶ್ ಅವರು ಶೆಹನಾಯಿ ಇವರು. ಆಪ್ಷನ್ ಡಿ ಮೈಸೂರು ಮಂಜುನಾಥ್ ಅವರು ಎರಡನೇದು ವಯಲಿನ್ ಅವರು ಇದು ಸರಿಯಾದ ವಾದ್ಯವಾಗಿದೆ. ಓಕೆ, ಒಂದು ನಿಮಿಷ. ಎಪ್ಪತ್ತನೇ ಕ್ವಶನ್ ಅಲ್ಲ. ಓಕೆ, 70ನೇ ಕ್ವಶನ್. ಭಾರತದ LVM-3 ಉಡಾವಣಾ ವಾಹನವು ನವೆಂಬರ್ 2, 2025ರಂದು CMS-03 ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿತ್ತು. CMS-03 ಇದು ಡ್ಯಾಶ್ ಉಪಗ್ರಹ. ಇದು ಎಂತ ಉಪಗ್ರಹ ಅಂತ ಕೇಳಿದ್ದಾನೆ 70ನೇ ಕ್ವಶನ್ ಅನ್ನು. ಇದು ಕಮ್ಯುನಿಕೇಶನ್ ಉಪಗ್ರಹವಾಗಿದೆ. ಇದು ಸಂವಹನ
71ನೇ ಕ್ವಶನ್, 3 ಭಾಷೆಗಳ ಕಲಿಕಾ ಸೂತ್ರವನ್ನು ಶಿಫಾರಸು ಮಾಡಿದ್ದು ಯಾರು ಅಂತ ಕೇಳಿದ್ದಾನೆ. 3 ಭಾಷೆಗಳ ಕಲಿಕಾ ಸೂತ್ರವನ್ನು ಶಿಫಾರಸು ಮಾಡಿದ್ದು 71ನೇ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಕಟಾರಿ ಶಿಕ್ಷಣ ಆಯೋಗ. ಇದು ಸರಿಯಾದ ಉತ್ತರ. 72ನೇ ಕ್ವಶನ್, ಬಯೋ ಎಥನಾಲ್ ಉತ್ಪಾದನೆ ಡ್ಯಾಶ್ ಮತ್ತು ಸ್ಟಾರ್ಚ್ ಘಟಕಗಳ ಫರ್ಮೆಂಟೇಶನ್ ಮೂಲಕ ಆಗುತ್ತದೆ. ಡ್ಯಾಶ್ ಸ್ಟಾರ್ಚ್ ಘಟಕಗಳ ಫರ್ಮೆಂಟೇಶನ್ ಮೂಲಕ ಆಗುತ್ತದೆ. 72ನೇದು. ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ಸಕ್ಕರೆ ಮೂಲಕ ಆಗುತ್ತದೆ. 72ನೇದು. ಓಕೆ, ಕರೆಕ್ಟ್ ಇದೆ. 73ನೇದು, ಶಾಂಟರ್ನಿಸಂ ಮತ್ತು ಪ್ಲಂಬಿಸಂಗಳ ಯಾವುದನ್ನು ಸೂಚಿಸುತ್ತದೆ? ಪ್ಲಂಬಿಸಂಗಳ ಮತ್ತು ಶಾಟರ್ನಿಸಂಗಳ ಯಾವುದನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾನೆ. ಇದು 73ನೇದು ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಸೀಸದ ಮಾಲಿನ್ಯ ಸೂಚಿಸುತ್ತದೆ. 74ನೇದು, ಪ್ರಜಾಪ್ರಭುತ್ವ ಆಳ್ವಿಕೆಯಲ್ಲಿ ನಾಗರಿಕ ಸಮಾಜದ ಪ್ರಮುಖ ಪಾತ್ರವೇನು? ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ನೋಡಿ, ಪ್ರಜಾಪ್ರಭುತ್ವ ಆಳ್ವಿಕೆಯಲ್ಲಿ ನಾಗರಿಕ ಸಮಾಜದ ಪ್ರಮುಖ ಪಾತ್ರವೇನು ಅಂತ ಕೇಳಿದ್ದಾನೆ 74ನೇ ಕ್ವಶನ್ ಅನ್ನು. ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ರಾಜ್ಯವನ್ನು ಹೊಣೆಗಾರನಾಗಿಸುವುದು. ರಾಜ್ಯವನ್ನು ಹೊಣೆಗಾರನಾಗಿಸುವುದು ಸರಿಯಾದ ಉತ್ತರ. ಒಂದು ಪ್ರಜಾಪ್ರಭುತ್ವ ಆಳ್ವಿಕೆ ನಾಗರಿಕ ಸಮಾಜದ ಪ್ರಮುಖ ಪಾತ್ರವಾಗಿದೆ. ಅದೇ ರೀತಿ 75ನೇ ಕ್ವಶನ್, ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗಲು ಕಾರಣವೇನು? ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗಲು ಕಾರಣ ಏನಪ್ಪಾ ಅಂತಂದ್ರೆ ಆಪ್ಷನ್ 3, ಗುಜರಾತಿನ ವ್ಯಾಪಾರಿಯೊಬ್ಬರು ಮೊಕದ್ದಮೆಯನ್ನು ನಡೆಸಲು ಅವರು ದಕ್ಷಿಣ ಆಫ್ರಿಕಾಗೆ ಹೋಗ್ತಾರೆ. ಇನ್ನು 76ನೇದು, ಇದು ಮೆಂಟಾಲಿಟಿ ಇದೆ. ಮೆಂಟಾಲಿಟಿ ನಾ ಇನ್ನೇನು ಹೇಳಿದಾಗೆ ಒಂದು ವಿಸ್ತೃತವಾದ ಒಂದು ವಿಡಿಯೋ ಮಾಡಿ ಹಾಕ್ತೇನೆ. ಹಾಗಾಗಿ ಈ ವಿಡಿಯೋದಲ್ಲಿ ಮಾತ್ರ ಆನ್ಸರ್ ಮಾತ್ರ ನೋಡೋಣ. 76ನೇ ಕ್ವಶನ್. ಇದಕ್ಕೆ ಸರಿಯಾದ ಆನ್ಸರ್ ಯಾವುದಂದ್ರೆ 164 ರನ್ಗಳು. 77ನೇದು, 77ನೇ ಕ್ವಶನ್ಗೆ 14 ಸರಿಯಾದ ಆನ್ಸರ್. 78ಕ್ಕೂ 3ನೇದು ಸರಿಯಾದ ಉತ್ತರ. 78ಕ್ಕೂ 3 ಸರಿಯಾದ ಆನ್ಸರ್. 79 ಇದು ಕೂಡ ಮೆಂಟಾಲಿಟಿ ಇದೆ. 79ನೇದು. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ 79ನೇದು 3ನೇದು 131 ಸರಿಯಾದ ಉತ್ತರ. 80ನೇದು ಇದು ಮೆಂಟಾಲಿಟಿ. 80ನೇದು. ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ 3ನೇದು ಆಪ್ಷನ್ 3. 81ನೇದು 81. ಇದಕ್ಕೆ ಸರಿಯಾದ ಉತ್ತರ 1. ಇದಕ್ಕೆ ಸರಿಯಾದ ಉತ್ತರ 1ನೇದು ಸರಿಯಾದ ಉತ್ತರ ಆಗಿದೆ. 82 ಒಂದಿಶೆ ಬರೆಯಿರಿ ಅಂತ ಕೊಟ್ಟಿದ್ದಾನೆ. ಇದು ಕೆಇ ಒಳಗೆ ಅತಿ ಹೆಚ್ಚು ಕೇಳುವಂತ ಪ್ರಶ್ನೆ ಯಾವ್ದಪ್ಪ ಅಂತಂದ್ರೆ ಒಂದಿಶೆ ಬರೆಯಿರಿ ಅನ್ನೋದು ತುಂಬಾ ಸಲ ತುಂಬಾ ಕ್ವಶನ್ಗಳನ್ನು ಕೊಟ್ಟಿರ್ತಾರೆ ಇವರು. ಇದೊಂದು ಪಾಸಿಟಿವ್ ನೋಡಿ, ಪಾಸಿಟಿವ್ ಹೌದು ನೆಗೆಟಿವ್ ಹೌದು. ಯಾಕಂದ್ರೆ ಇದರಲ್ಲಿ ಒಂದು ಗೊತ್ತಿದ್ರು ಆನ್ಸರ್ ಗೊತ್ತಾಗಲ್ಲ, ಇಲ್ಲತ್ತಂದ್ರೆ ಒಮ್ಮೆ ಒಂದೇ ಗೊತ್ತಿದ್ರು ಆನ್ಸರ್ ಗೊತ್ತಾಗುತ್ತೆ. ಅವರು ಯಾವ ಟೈಪ್ ಕೊಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಇದು 82ನೇ ಕ್ವಶನ್ ಆಗಿರೋದ್ರಿಂದ ಇದು ಒಂದಿಶೆ ಬರೆಯಿರಿ. ಇದ 1ನೇದು ಹವಾಮಾನ ಕೇಂದ್ರ ಕೊಟ್ಟಿದ್ದಾನೆ ಒಂದ್ ಸೈಡ್ ಒಂದ್ ಪಟ್ಟಿಯಲ್ಲಿ. 2ನೇ ಪಟ್ಟಿಯಲ್ಲಿ ರಾಜ್ಯವನ್ನು ಕೊಟ್ಟಿದ್ದಾನೆ. ಅಂದ್ರೆ ಯಾವ ರಾಜ್ಯದಲ್ಲಿ ಈ ಹವಾಮಾನ ಕೇಂದ್ರ ಇದೆ ಅಂತ ಹೇಳ್ಬೇಕು. ಆಪ್ಷನ್ ಎ ಒಂದ್ ಕಡೆ ಎ ಅಂಬೋಳಿ, 2 ಪುಳಿಂಗೋತ್, ಪಿರಮಿಡ್, ಚಿರಾಪುಂಜಿ. ಎಲ್ಲರಿಗೂ ಗೊತ್ತು ಚಿರಾಪುಂಜಿಯಲ್ಲಿದೆ ಅಂತ, ಮೇಘಾಲಯದಲ್ಲಿದೆ ಚಿರಾಪುಂಜಿ. ಇದು ಸರಿಯಾದ ಎ. ಹಂಗಾದ್ರೆ ಡಿ 1ನೇದಾವುದು 2 ಇದೆ. ಇದು ಸಿನು 2 ಇದೆ. ಹಾಗಾದ್ರೆ ಇನ್ನು ಉಳಿದಂತ A1 ಗೊತ್ತಿದ್ರೆ ಕರೆಕ್ಟ್ ಆದ ಆನ್ಸರ್ ಹಾಕ್ಬಹುದು. ನೋಡಿ, ಅಂಬಳಿ ಎಲ್ಲಿದೆ ಅಪ್ಪ ಅಂತಂದ್ರೆ ಇದು ಸರಿಯಾದ 82ನೇದು. ಅಂಬಳಿ ಅನ್ನೋದು ಮಹಾರಾಷ್ಟ್ರದಲ್ಲಿ ಇದೆ. 4ನೇದು ಇದು A4 ಎಲ್ಲಿದೆ? ಇಲ್ಲಿದೆ ನೋಡಿ. ಇದು A1 ಗೊತ್ತಿದ್ದರೆ ಇದಕ್ಕೆ ಸರಿಯಾದ ಆನ್ಸರ್ ಹಾಕ್ಬಹುದು. ಓಕೆ, 2ನೇದು ಹೋಗಿ 83ನೇದು
ಈ ಕೆಳಗಿನವುಗಳನ್ನು ಯಾವುದನ್ನು ಶ್ವೇತ ಚಿನ್ನ ಎಂದು ಕರೆಯಲಾಗಿರುತ್ತದೆ? ಶ್ವೇತ ಚಿನ್ನ, ವೈಟ್ ಗೋಲ್ಡ್ ಅಂತ ಯಾವುದನ್ನು ಕರೀತಾರೆ? ವಜ್ರ, ಹತ್ತಿ, ಸಕ್ಕರೆ, ಲಿಥಿಯಂ ಅಂತ ಕೊಟ್ಟಿದ್ದಾನೆ. 4 ಆಪ್ಷನ್ ಕೊಟ್ಟಿದ್ದಾನೆ. ಅದರಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ 4ನೇದು ಲಿಥಿಯಂ. 83. 83ನೇದು ಲಿಥಿಯಂ ಸರಿಯಾದ ಉತ್ತರ. 84 ಇಲ್ಲಿ 2 ಪಟ್ಟಿ ಕೊಟ್ಟಿದ್ದಾನೆ. ಅದರಲ್ಲಿ ಜೋಡಣೆ ಯಾವುದಂತ ಗುರುತಿಸಬಹುದು. 1ನೇದು ಚಾರ್ಮುಡಿ, 2 ಬಿ ಆಗುಂಬೆ, ಸಿ ಶಿರಾಡಿ. 84ನೇ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಎ ಮತ್ತು ಬಿ ಮಾತ್ರ. ಚಾರ್ಮುಡಿ ಚಿಕ್ಕಮಗಳೂರು ಮತ್ತು ಭಟ್ಕಳ, ಬಿ ಆಗುಂಬೆ ಶಿವಮೊಗ್ಗ ಮತ್ತು ಉಡುಪಿ, ಶಿರಾಡಿ ಅನ್ನೋದು ಕುಮಟಾ ಮತ್ತು ಮಂಗಳೂರು. ಇದು ತಪ್ಪು. ಓಕೆ, ಇದಕ್ಕೆ ಆನ್ಸರ್ ಯಾವುದು? 1. 85ನೇದು ಸಾಗರದ ನೀರಿನಲ್ಲಿ ಕಂಡುಬರುವ ಲವಣಾಂಶಗಳನ್ನು ಏಕೆ ಕ್ರಮದಲ್ಲಿ ಬರೆಯಿರಿ. ಇದು ರಿಪೀಟೆಡ್ ಕ್ವಶನ್ ಆಗಿದೆ ನೋಡಿ. ಇದು ಕೆಇ ಒಳಗೆ ನಡೆಸಿದಂತ ಎಕ್ಸಾಮ್ ಅಲ್ಲಿ ಕೇಳಿದ್ರು ಇದನ್ನ. ಅದಕ್ಕೆ ಹೇಳುದು, ಕ್ವಶನ್ ಪೇಪರ್ ಅನ್ನ, ಹಿಂದಿನ ಕ್ವಶನ್ ಪೇಪರ್ ಅನ್ನ ಗಮನ ಕೊಟ್ಟು ಓದಬೇಕು ಅಂತ. ರಿಪೀಟೆಡ್ ಕ್ವಶನ್ ಇಲ್ಲ, 4ರಿಂದ 5 ಕ್ವಶನ್ ರಿಪೀಟೆಡ್ ಬರ್ತಾವ. ಓಕೆ, 85ನೇದು ಯಾವ್ದು ಸರಿಯಾದ ಉತ್ತರ ಅಂದ್ರೆ ಸೋಡಿಯಂ, ಮೆಗ್ನೀಷಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಸಲ್ಫೇಟ್ ಮತ್ತು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನೋದು ಸರಿಯಾದ ಉತ್ತರ. ಏಕೆ ಕ್ರಮದಲ್ಲಿ ಇದೆ. ಹಾಗಾದ್ರೆ 86ನೇದು ಐಸಿ ಎಂದರೆ ಏನು ಅಂತ ಕೇಳಿದ್ದಾನೆ. ಐಸಿ ಎಂದರೆ 86ನೇದು ಅಂತಾರಾಷ್ಟ್ರೀಯ ಜಲ ಅಂತಾರಾಷ್ಟ್ರೀಯ ಜಲ ಪ್ರದೇಶವಾಗಿದ್ದು ಎಲ್ಲಾ ರಾಷ್ಟ್ರಗಳಿಗೆ ಮುಕ್ತವಾಗಿದೆ. ಇದು ಸರಿಯಾದ ಉತ್ತರ. 87ನೇದು ರೈನ್ ಬೋ ಕ್ರಾಂತಿಗೆ ಸಂಬಂಧಿಸಿದ ಹೇಳಿಕೆ ಓದಿ. ರೈನ್ ಬೋಗೆ ಕ್ರಾಂತಿಗೆ ಸಂಬಂಧಿಸಿದಂತೆ. 87ನೇದು ಇದಕ್ಕೆ ಇದು ತೋಟಗಾರಿಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತದೆ. ಬಿ ಇದು 1960ರಲ್ಲಿ ಪ್ರಾರಂಭಗೊಂಡಿತು. ಸಿ ಮಹಿಳಾ ಸಬಲೀಕರಣ ಇದರ ಒಂದು ಭಾಗ. ಡಿ ಇದರ ಪ್ರಮುಖ ಉದ್ದೇಶ ವರ್ಮಿ ಕಾಂಪೋಸ್ಟ್ ನ ಸಿದ್ಧಪಡಿಸುವಿಕೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ 87ನೇದು ಎ ಮತ್ತು ಸಿ ಸರಿಯಾದ ಉತ್ತರ. ಏನು ಇದು ತೋಟಗಾರಿಕೆಯನ್ನು ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಸಿ ಮಹಿಳಾ ಸಬಲೀಕರಣ ಇದರ ಒಂದು ಭಾಗ. ಇದು ಕರೆಕ್ಟ್ ಇವೆ. ಓಕೆ, ಇನ್ನು ನೆಕ್ಸ್ಟ್ 88ನೇ ಕ್ವಶನ್. ಜಿಐ ಉತ್ಪನ್ನಗಳನ್ನು ಒಂದ್ಸರಿ ಕೊಟ್ಟದ, ಅದಕ್ಕೆ ಸರಿಯಾದ ಯಾವ ರಾಜ್ಯದಲ್ಲಿ ಇದೆ ಅಂತ ಕೊಟ್ಟಿದ್ದಾನೆ. ಜಿಐ ಉತ್ಪನ್ನಗಳು ಮತ್ತು ರಾಜ್ಯಗಳು ಹೊಂದಿಸಿ ಬರೆಯಿರಿ. ತೆಂಗೈಲ್ ಸೀರೆಗಳು ಇವು ಪಶ್ಚಿಮ ಬಂಗಾಳದಲ್ಲಿವೆ. ಓಕೆ, ಕೈಯಿಂದ ತಯಾರಿಸಲ್ಪಟ್ಟ ಕಲ್ಪಿ ಕಾಗದಗಳು ಇವು ಉತ್ತರ ಪ್ರದೇಶ ಜಿಐ ಟ್ಯಾಗ್ ಪಡೆದಿದೆ. ಹಾಗಾದರೆ ಕೋಳು ಮೆಣಸಿನಕಾಯಿ ಇದು ಕೇರಳದಲ್ಲಿದೆ. ಹಾಗಾದ್ರೆ ಗಂಜಿಪ ಕಳೆಯಲ್ಲಿದೆ, ಕರ್ನಾಟಕದಲ್ಲಿದೆ. ಇದು ಸರಿಯಾದ ಉತ್ತರ ಯಾವ್ದಾಗತ್ತಂದ್ರೆ ಆಪ್ಷನ್ 4 ಇದು ಸರಿಯಾದ ಉತ್ತರ ಆಗುತ್ತೆ. ಓಕೆ, 89 ವಿಬಿಜಿ ರಾಮ್ಜಿ ವಿಸ್ತೃತ ರೂಪ ಕೇಳಿದ್ದಾನೆ ನೋಡಿ. ಇದು 89ನೇದು. ಇದು 4 ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ್ ಮಿಷನ್ ಗ್ರಾಮೀಣ್ ಅಂತ. ಇದು ಸರಿಯಾದ ಉತ್ತರ 89ನೇದು.
89. ತೊಂಬತ್ತನೇದು, ಈ ಕೆಳಗಿನ ಯಾವ ಅಂಶ ಅಥವಾ ಐಟಂಗಳನ್ನು ರಾಷ್ಟ್ರೀಯ ಆದಾಯದ ಮುನ್ನಂದಾಜಿನಲ್ಲಿ ಪರಿಗಣಿಸುವುದಿಲ್ಲ ಅಂತ ಹೇಳಿದ್ದಾರೆ. 90ನೇದು, ಎ ಸ್ವಂತ ಅನುಭವಕ್ಕಾಗಿನ ಉತ್ಪಾದನೆ, ಗೃಹಿಣಿಯರ ಸೇವೆ, ಕಪ್ಪು ಮಾರುಕಟ್ಟೆ ಆದಾಯ, ಉದ್ಯಮಿಗಳ ತುಟ್ಟಿ ಭತ್ಯೆ. ಇವುಗಳನ್ನು ಯಾವುದನ್ನು ಪರಿಗಣಿಸುವುದಿಲ್ಲ ಅಂತ ಹೇಳಿದ್ದಾನೆ. ಪರಿಗಣಿಸುತ್ತಾರಲ್ಲ, ಪರಿಗಣಿಸುವುದಿಲ್ಲ ಅಂತ ಕ್ವಶನ್. ಅದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ 4, ಎ ಬಿ ಮತ್ತು ಸಿ. ಸ್ವಂತ ಅನುಭವಕ್ಕಾಗಿನ ಉತ್ಪಾದನೆ ಇದು GDP ಬರೋದಿಲ್ಲ. ಗೃಹಿಣಿಯರ ಸೇವೆ ಇದು GDP ಬರೋದಿಲ್ಲ. ಹಾಗೆ ಕಪ್ಪು ಮಾರುಕಟ್ಟೆ ಆದಾಯ ಇದು ಬರೋದಿಲ್ಲ. ಅದಕ್ಕೋಸ್ಕರ ಉದ್ಯೋಗ ತುಟ್ಟಿ ಬಟ್ಟೆ ಇದು ಬರುತ್ತೆ, ಅದಕ್ಕೋಸ್ಕರ ಇದು ಅಲ್ಲ. ಆಪ್ಷನ್ 4 ಸರಿಯಾದ ಉತ್ತರ. ತೊಂಬತ್ತೊಂದು, ಈ ಕೆಳಗಿನಗಳಲ್ಲಿ ಯಾವುದು ಅಥವಾ ಯಾವುವು ಸಂವಿಧಾನಿಕ ಸಂಸ್ಥೆಯಾಗಿದೆ ಅಂತ ಕೇಳಿದ್ದಾನೆ. 91ನೇದು, ಸಂವಿಧಾನಿಕ ಸಂಸ್ಥೆ ಯಾವುದು ಆಗಿದೆ ಅಂತ ಕೇಳಿದ್ದಾನೆ. 91ನೇದು, ನೀತಿ ಆಯೋಗ್, ಹಣಕಾಸು ಆಯೋಗ್, GST ಮಂಡಳಿ, ರಾಷ್ಟ್ರೀಯ ವೈದ್ಯಕೀಯ ಆಯೋಗ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಬಿ ಮತ್ತು ಸಿ ಸರಿಯಾದ ಉತ್ತರ. ಬಿ ಹಣಕಾಸು ಆಯೋಗ ಒಂದು GST ಮಂಡಳಿ. ನೀತಿ ಆಯೋಗ್ ಇದು ಅಲ್ಲ ಮತ್ತು ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಇದು ಅಲ್ಲ. ತೊಂಬತ್ತೆರಡನೇದು, 92, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಎ ಸಿಂಧು ನಾಗರಿಕತೆಯು 12,99,600 ಚದರ ಕಿಲೋಮೀಟರ್ ವರೆಗೆ ವಿಸ್ತರಿಸಿತ್ತು. ಬಿ ಸಿಂಧು ನಾಗರಿಕತೆಯು ಈಜಿಪ್ಟ್, ಮೆಸೊಪೊಟೇಮಿಯಾ ನಾಗರಿಕತೆಗಳಿಗಿಂತ ಚಿಕ್ಕದಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ 92ನೇದು, ಎ ಸರಿ ಮತ್ತು ಬಿ ತಪ್ಪು. ಇದು ಚಿಕ್ಕದಾಗಿದ್ದಲ್ಲ, ಇದು ತಪ್ಪು. ಚಿಕ್ಕದಾಗಲ್ಲ, ಅದು ಸ್ವಲ್ಪ ದೊಡ್ಡದಾಗಿ ಇತ್ತು. 2 ಸರಿಯಾದ ಉತ್ತರ. ಈ ಕೆಳಗಂಡ ಘಟನಾವಳಿಗಳನ್ನು ಪರಿಗಣಿಸಿ ಕಾಲಾನುಕ್ರಮದಲ್ಲಿ ಆಯ್ಕೆ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ 93ನೇದು, 4 CBDA ಅಂದ್ರೆ ಫಸ್ಟ್ನೇದು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಒಡಂಬಡಿಕೆ, ಇದು ಫಸ್ಟ್. ಬಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಏನಿರುತ್ತೆ ಇದು ಸೆಕೆಂಡು. ಡಿ ಚೌರಿ ಘಟನೆ ಇದು 3ನೇದು. ಸ್ವರಾಜ್ ಪಕ್ಷ ಸ್ಥಾಪನೆ ಆಗಿದ್ದು 4ನೇದು. ಓಕೆ, 94ನೇ ಕ್ವಶನ್, ಈ ಕೆಳಗಿನಗಳನ್ನು ಪರಿಗಣಿಸಿ. ಆನಂದ್ ಮಾಲ್, ಬಿ ಮಲಿಕ್ ಜಹಾನ್ ಮಸೀದಿ, ಸಿ ಅಸರ್ ಮಹಲ್. ಈ ಮೇಲಿನ ಸ್ಮಾರಕಗಳನ್ನು 2ನೇ ಇಬ್ರಾಹಿಂ ಆದೇಶಗೆ ಸಂಬಂಧಿಸಿವೆ ಅಂತ ಕೇಳಿದ್ದಾನೆ. ಯಾವ ಸಂಬಂಧಿಸಿವೆ ಈ ಮೇಲಿನವರಲ್ಲಿ ಅಂದ್ರೆ ಇದು 94ನೇ ಕ್ವಶನ್. 3 ಆಪ್ಷನ್ 3 ಸರಿಯಾದ ಉತ್ತರ. ಎ ಮತ್ತು ಬಿ. ಆನಂದ್ ಮಹಲ್ ಮತ್ತು ಮಲಿಕ್ ಜಹಾನ್ ಮಸೀದಿ ಇವು 2ನೇ ಇಬ್ರಾಹಿಂ ಆದೇಶಗೆ ಸಂಬಂಧಿಸಿವೆ. ಅಸರ್ ಮಹಲ್ ಅನ್ನೋದು ಇದು ಸಂಬಂಧಿಸಿಲ್ಲ. 95ನೇ ಕ್ವಶನ್, ರಾಷ್ಟ್ರೀಯತೆ ಮತ್ತು ಪ್ರಜಾಸತ್ತಾತ್ಮಕ ಆದರ್ಶಗಳನ್ನು ಪ್ರಚಾರ ಮಾಡಲು ಮೈಸೂರು ಸಂಸ್ಥಾನದಲ್ಲಿ ಎಂ ವೆಂಕಟಕೃಷ್ಣಯ್ಯವರ ಆರಂಭಿಸಿದ ಕನ್ನಡ ಪತ್ರಿಕೆಗಳನ್ನು ಗುರುತಿಸಿ. 95ನೇದು, ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂತಂದ್ರೆ 3, 1 ಮತ್ತು 3 ಇದು ಸರಿಯಾದ ಉತ್ತರ. ಸಾಧ್ವಿ ಅನ್ನೋದು ಕರೆಕ್ಟ್ ಮತ್ತು 3ನೇದು ವೃತ್ತಾಂತ ಚಿಂತಾಮಣಿ ಅನ್ನೋದು ಕರೆಕ್ಟ್. ಇವನ್ 2 ಪತ್ರಿಕೆಗಳನ್ನು ಅವರು ಸ್ಥಾಪನೆ ಮಾಡ್ತಾರೆ, ಹೊರಡಿಸುತ್ತಾರೆ. 96ನೇದು, ದ್ವಂದ್ವವಾಗಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ದ್ವಂದ್ವವಾಗಿನ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಎ
ಈತನು ಕರ್ನಾಟಕದಲ್ಲಿ ಮೊದಲ ಸಶಸ್ತ್ರ ಬಂಡಾಯವನ್ನು ಆರಂಭಿಸಿದನು. ಬಿ. ಮೈಸೂರು ಪ್ರದೇಶವನ್ನು ಮುಸಲ್ಮಾನರು ಈತನ ಬಗ್ಗೆ ಸಹಾನುಭೂತಿ ಹೊಂದಿದ್ದರು. ಸಿ. ಉಭಯಲೋಕಾಧೀಶ್ವರ ಬಿರುದನ್ನು ಈತ ಪಡೆದಿದ್ದನು. ಚಾಪ್ಲಿನ್ ಎಂಬ ಬ್ರಿಟಿಷ್ ಅಧಿಕಾರಿಯು ಈತನ ಹೋರಾಟವನ್ನು ಹತ್ತಿಕ್ಕಿದನು. ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾನೆ. 96ನೇ 3 ಆಪ್ಷನ್ 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. 97ನೇದು ಇವು ಹೊಂದಿಸಿ ಬರೆಯಿರಿ ಕೃತಿಗಳನ್ನು ಕೊಟ್ಟಿದೆ. ಒಂದ್ ಕಡೆ ಪಟ್ಟಿ, ಒಂದು ಎರಡನೇದು ಪಟ್ಟಿ. ಕೃತಿಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾನೆ. ಒಂದ್ ಕಡೆ ಕೃತಿಗಾರರನ್ನು ಕೊಟ್ಟಿದ್ದಾನೆ, ಇನ್ನೊಂದು ಕಡೆ ಕೃತಿಗಳನ್ನು ಕೊಟ್ಟಿದ್ದಾನೆ. ಕೃತಿಗಾರರು ಮತ್ತು ಕೃತಿಗಳನ್ನು. ಓಕೆ. 97 ಬಸಪ್ಪ ನಾಯಕ ಮತ್ತು ಪಾರ್ಶ್ವದೇವ ಚಾಮಯ್ಯ ವಿದ್ಯಾರಣ್ಯ ಒಂದ್ ಕಡೆ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಯಾವಾಗಪ್ಪ ಅಂತಂದ್ರೆ 97ನೇದು ಆಪ್ಷನ್ 3 ಸರಿಯಾದ ಉತ್ತರ. ಬಸಪ್ಪ ನಾಯಕ ಏನ್ ಮಾಡಿದ್ದಾನಪ್ಪ ಅಂತಂದ್ರೆ ಶಿವತತ್ವ ರತ್ನಾಕರ ಅಂತ ಬರೆದಿದ್ದಾನೆ. ಪಾರ್ಶ್ವದೇವನು 3 ಸಂಗೀತ ಸಮಯಸಾರ. ಚಾಮಯ್ಯ ಅವರು ಒಂದು ದೊಡ್ಡ ದೇವರಾಯ ಸಾಂಗತ್ಯ. ವಿದ್ಯಾರಣ್ಯ ಅವರು ಏನ್ ಬರೆದಿದ್ದಾರೆ ಅಂದ್ರೆ ಶಂಕರ ವಿಜಯಂ. ಅವರು ಸರಿಯಾದ. ಇದೊಂದು ಗೊತ್ತಿದ್ರೆ ಆನ್ಸರ್ ಕೊಟ್ಟ ಆರಾಮಾಗಿ ಟಿಕ್ ಮಾಡಬಹುದು ನಾವು. ವಿದ್ಯಾರಣ್ಯ ಅವರು ಶಂಕರ ವಿಜಯಂ ಅವರು ವಿಜಯ ಎಂಬ ಕೃತಿಯನ್ನು ಬರೀತಾರೆ. ತೊಂಬತ್ತೆಂಟನೇದು ಕೆಳಗಿನವುಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ? ಮಿರ್ಜಾ ಇಸ್ಮಾಯಿಲ್ ಭದ್ರಾ ಅಣೆಕಟ್ಟು ಯೋಜನೆ. ಬಿ. ಶೇಷಾದ್ರಿ ಅಯ್ಯರ್ ಪಶುವೈದ್ಯ ಇಲಾಖೆ. ಸಿ. ಅಲ್ಬೇರ್ನ್ ಬ್ಯಾನರ್ಜಿ ಸೀಲ್ ಸಮಿತಿ. ಡಿ. ವಿ.ಪಿ. ಮಾಧವರಾಯ್ ಮೈಸೂರು ಪುರಾತತ್ವ ಇಲಾಖೆ. ಇದರೊಳಗೆ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿವೆ ಅಂತ ಕೊಟ್ಟಿದ್ದಾನೆ. ಇದರಲ್ಲಿ 2 ಜೋಡಿಗಳು ಮಾತ್ರ ಸರಿಯಾಗಿವೆ. 99ನೇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಂಬಂಧಿಸಿದೆ. ಹೇಳಿಕೆ 1 ಇವರು ಮೈಸೂರು ಸಂಸ್ಥಾನದ 25ನೇ ಅರಸರಾಗಿದ್ದರು. ಇವರು 2ನೇದು ಹೇಳಿಕೆ ಇವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಮೊದಲ ಕುಲಪತಿಯಾಗಿದ್ದರು. ವೈಸ್ ಚಾನ್ಸಲರ್ ಅಂತ ಇಂಗ್ಲಿಷ್ನಲ್ಲಿ ಕೇಳ್ತಾರೆ. ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾನೆ. 99 ಇದರಲ್ಲಿ 2 ಮಾತ್ರ ಸರಿಯಾಗಿವೆ. ಇದು 25ನೇ ಅರಸರಾಗಿದ್ದು, ಇದು ತಪ್ಪು. 100ನೇದು ಲಾಸ್ಟ್ ಕ್ವಶನ್. ಅಲಾವುದ್ದೀನ್ ಖಿಲ್ಜಿಯ ಆರ್ಥಿಕ ಸುಧಾರಣೆಗೆ ಸಂಬಂಧಿಸಿದಂತೆ ಶೇರ್ ಇ ಅದಲ್ ಎಂಬ ಪದವು ಏನನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಇದು ತಯಾರಿಸಿದ ಸರಕುಗಳ ಮತ್ತು ಆಮದು ಮಾಡಿಕೊಂಡ ಬಟ್ಟೆಗಳ ಕೇಂದ್ರ ಮಾರುಕಟ್ಟೆಗೆ ಪದವನ್ನು ಸೂಚಿಸುತ್ತದೆ. ಓಕೆ. ನಿಮಗೆ ಉಪಯೋಗ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನು ಮುಂದಿನ ವಿಡಿಯೋದಾಗಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಚಾಪ್ಟರ್ ವೈಸ್ ಹಿಂದೆ ಕೇಳಿದಂತ ಕೆಇಎ ಇರ್ಬೋದು, KPSC, UPSC, SDA, FDA ಎಲ್ಲಾ ಕ್ವಶನ್ ಪೇಪರ್ ಅನ್ನ ಚಾಪ್ಟರ್ ವೈಸ್ ಅಧ್ಯಾಯವಾರು ಪ್ರಶ್ನೆಗಳನ್ನು ಈ ಚಾನೆಲ್ದಲ್ಲಿ ಡಿಸ್ಕಸ್ ಮಾಡಲಾಗುತ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್. ಧನ್ಯವಾದಗಳು.